ನೋಡಿ, ಈ ವಿಕ್ರಮ್ ಗೌಡ ನಕ್ಸಲ್ ಎನ್ಕೌಂಟರ್ ಮಾಡಿದ್ದು ಇರೋಬರ ನಕ್ಸಲ್ ಎಲ್ಲರೂ ಕೂಡ ಬಂದು ಶರಣಾಗ್ತಾ ಇದ್ದಾರೆ. ಸೊ ANF ಅಂತ ಹೇಳ್ಬಿಟ್ಟು ಏನ್ ರಚನೆ ಆಗಿತ್ತು ಇದನ್ನೂ ಕೂಡ ಬಂದ್ ಮಾಡಬೇಕು, ಕೊನೆಗಾಣಿಸಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಕೂಡ ನಡೀತಾ ಇದೆ. ಹಾಗಿದ್ರೆ ನಕ್ಸಲ ಮುಕ್ತ ಕರ್ನಾಟಕ ರಾಜ್ಯ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ನಡೀತಾ ಇದೆ ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗಿ. ನಕ್ಸಲ್ ಮುಕ್ತ ರಾಜ್ಯವಾಯ್ತಾ ಕರ್ನಾಟಕ? ANF ರದ್ದತಿ ಬಗ್ಗೆ ನಡೆದಿದ್ಯಾ ಚರ್ಚೆ? ರಾಜ್ಯದಲ್ಲಿ ಆತಂಕ ಹೆಚ್ಚಿಸುತ್ತಿದ್ದ ನಕ್ಸಲರ ಬಾಲ ಕಟ್ ಮಾಡಲಾಗಿದೆ. ನಕ್ಸಲ್ ಮುಕ್ತ ರಾಜ್ಯ ಮಾಡುವ ಉದ್ದೇಶದಿಂದ ನಡೆದ ನಕ್ಸಲೀಯರ ಮನವೊಲಿಸುವ ಕಾರ್ಯ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲೀಯರು ಸಿಎಂ ಮುಂದೆ ಶರಣಾದ್ರು. ಇದೀಗ ANF ಕೊನೆಯಾಗಿಸುವ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ನಕ್ಸಲರ ನಿಗ್ರಹಕ್ಕೆಂದೇ ANF ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರುವ ANF ರದ್ದತಿಗೆ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ANF ರದ್ದತಿ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿದೆ. ಕೊನೆಯಾಗುತ್ತಾ ANF? 2005ರಿಂದ ANF ತಂಡ ಪ್ರಾರಂಭವಾಗಿದೆ. ತುಮಕೂರಿನ ಪಾವಗಡದಲ್ಲಿ 7 ಪೊಲೀಸರನ್ನ ಹತ್ಯೆಗೈದಿದ್ದ ನಕ್ಸಲರು ಇದರ ಬೆನ್ನಲ್ಲೇ ತರಬೇತಿ ಹೊಂದಿದ ವಿಶೇಷ ಪೊಲೀಸ್ ಪಡೆಯನ್ನ ಸರ್ಕಾರ ರಚಿಸಿತ್ತು. ರಾಜ್ಯದ ವಿವಿಧ ಭಾಗದ ಸಿವಿಲ್ DAR ಸಿಬ್ಬಂದಿ ಬಳಸಿಕೊಂಡು ANF ರಚನೆಯಾಗಿದೆ. ಓರ್ವ SP, ಓರ್ವ DYSP, 7 ಇನ್ಸ್ಪೆಕ್ಟರ್ ಹೊಂದಿದ್ದು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದಲ್ಲಿ 14 ಕ್ಯಾಂಪ್ ಹೊಂದಿದೆ. ಈ ತಂಡ ಒಟ್ಟು 545 ಸಿಬ್ಬಂದಿ ಬಲ ಹೊಂದಿದೆ. 2 ವರ್ಷಗಳ ಕಾಲ ANF ಸಕ್ರಿಯವಾಗಿರುವ ಸಾಧ್ಯತೆ ಇದೆ. ಕೇರಳದಲ್ಲಿ ನಕ್ಸಲ್ ಚಟುವಟಿಕೆ ಕಡಿಮೆಯಾದರೂ ಹೊಸ ತಂಡ ರಚನೆಯ ಆತಂಕವಿದೆ. ಮತ್ತೊಬ್ಬ ನಕ್ಸಲ್ ಚಿಕ್ಕಮಗಳೂರಿನ ಕೋಟೆ ಹೊಂಡ ರವೀಂದ್ರ ಇನ್ನೂ ಶರಣಾಗಿಲ್ಲ. ಹೀಗಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ಹೊಸ ತಂಡ ರಚನೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಮತ್ತೊಂದು ತಂಡ ರಚಿಸಿ ಮತ್ತೆ ನಕ್ಸಲ್ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಮತ್ತೆ ತಂಡ ರಚನೆ ಕಷ್ಟಕರ. ಹೀಗಾಗಿ ತಕ್ಷಣವೇ ANF ರದ್ದಾಗೋದು ಡೌಟ್ ಎನ್ನಲಾಗ್ತಿದೆ. ಸಂಪುಟದಲ್ಲಿ ಚರ್ಚೆ ಮಾಡಿದ ಬಳಿಕವಷ್ಟೇ ANF ರದ್ದತಿ ಬಗ್ಗೆ ತೀರ್ಮಾನ ಎನ್ನಲಾಗ್ತಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನೋಡಿ, ಈ ವಿಕ್ರಮ್ ಗೌಡ ನಕ್ಸಲ್ ಎನ್ಕೌಂಟರ್ ಮಾಡಿದ್ದು ಇರೋಬರ ನಕ್ಸಲ್ ಎಲ್ಲರೂ ಕೂಡ ಬಂದು ಶರಣಾಗ್ತಾ ಇದ್ದಾರೆ. ಸೊ ANF ಅಂತ ಹೇಳ್ಬಿಟ್ಟು ಏನ್ ರಚನೆ ಆಗಿತ್ತು ಇದನ್ನೂ ಕೂಡ ಬಂದ್ ಮಾಡಬೇಕು, ಕೊನೆಗಾಣಿಸಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಕೂಡ ನಡೀತಾ ಇದೆ. ಹಾಗಿದ್ರೆ ನಕ್ಸಲ ಮುಕ್ತ ಕರ್ನಾಟಕ ರಾಜ್ಯ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ನಡೀತಾ ಇದೆ ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗಿ. ನಕ್ಸಲ್ ಮುಕ್ತ ರಾಜ್ಯವಾಯ್ತಾ ಕರ್ನಾಟಕ? ANF ರದ್ದತಿ ಬಗ್ಗೆ ನಡೆದಿದ್ಯಾ ಚರ್ಚೆ? ರಾಜ್ಯದಲ್ಲಿ ಆತಂಕ ಹೆಚ್ಚಿಸುತ್ತಿದ್ದ ನಕ್ಸಲರ ಬಾಲ ಕಟ್ ಮಾಡಲಾಗಿದೆ. ನಕ್ಸಲ್ ಮುಕ್ತ ರಾಜ್ಯ ಮಾಡುವ ಉದ್ದೇಶದಿಂದ ನಡೆದ ನಕ್ಸಲೀಯರ ಮನವೊಲಿಸುವ ಕಾರ್ಯ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲೀಯರು ಸಿಎಂ ಮುಂದೆ ಶರಣಾದ್ರು. ಇದೀಗ ANF ಕೊನೆಯಾಗಿಸುವ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ನಕ್ಸಲರ ನಿಗ್ರಹಕ್ಕೆಂದೇ ANF ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರುವ ANF ರದ್ದತಿಗೆ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ANF ರದ್ದತಿ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿದೆ. ಕೊನೆಯಾಗುತ್ತಾ ANF? 2005ರಿಂದ ANF ತಂಡ ಪ್ರಾರಂಭವಾಗಿದೆ. ತುಮಕೂರಿನ ಪಾವಗಡದಲ್ಲಿ 7 ಪೊಲೀಸರನ್ನ ಹತ್ಯೆಗೈದಿದ್ದ ನಕ್ಸಲರು ಇದರ ಬೆನ್ನಲ್ಲೇ ತರಬೇತಿ ಹೊಂದಿದ ವಿಶೇಷ ಪೊಲೀಸ್ ಪಡೆಯನ್ನ ಸರ್ಕಾರ ರಚಿಸಿತ್ತು. ರಾಜ್ಯದ ವಿವಿಧ ಭಾಗದ ಸಿವಿಲ್ DAR ಸಿಬ್ಬಂದಿ ಬಳಸಿಕೊಂಡು ANF ರಚನೆಯಾಗಿದೆ. ಓರ್ವ SP, ಓರ್ವ DYSP, 7 ಇನ್ಸ್ಪೆಕ್ಟರ್ ಹೊಂದಿದ್ದು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದಲ್ಲಿ 14 ಕ್ಯಾಂಪ್ ಹೊಂದಿದೆ. ಈ ತಂಡ ಒಟ್ಟು 545 ಸಿಬ್ಬಂದಿ ಬಲ ಹೊಂದಿದೆ.
ಎರಡೆರಡು ವರ್ಷಗಳ ಕಾಲ ಎಎನ್ಎಫ್ ಸಕ್ರಿಯವಾಗಿರುವ ಸಾಧ್ಯತೆ ಇದೆ. ಕೇರಳದಲ್ಲಿ ನಕ್ಸಲ್ ಚಟುವಟಿಕೆ ಕಡಿಮೆಯಾದರೂ ಹೊಸ ತಂಡ ರಚನೆಯ ಆತಂಕವಿದೆ. ಮತ್ತೊಬ್ಬ ನಕ್ಸಲ್ ಚಿಕ್ಕಮಗಳೂರಿನ ಕೋಟೆ ಹೊಂಡ ರವೀಂದ್ರ ಇನ್ನೂ ಶರಣಾಗಿಲ್ಲ. ಹೀಗಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ಹೊಸ ತಂಡ ರಚನೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಮತ್ತೊಂದು ತಂಡ ರಚಿಸಿ ಮತ್ತೆ ನಕ್ಸಲ್ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಮತ್ತೆ ತಂಡ ರಚನೆ ಕಷ್ಟಕರ. ಹೀಗಾಗಿ ತಕ್ಷಣವೇ ಎಎನ್ಎಫ್ ರದ್ದಾಗೋದು ಡೌಟ್ ಎನ್ನಲಾಗ್ತಿದೆ. ಸಂಪುಟದಲ್ಲಿ ಚರ್ಚೆ ಮಾಡಿದ ಬಳಿಕವಷ್ಟೇ ಎಎನ್ಎಫ್ ರದ್ದತಿ ಬಗ್ಗೆ ತೀರ್ಮಾನ ಎನ್ನಲಾಗ್ತಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನೋಡಿ, ಈ ವಿಕ್ರಮ್ ಗೌಡ ನಕ್ಸಲ್ ಎನ್ಕೌಂಟರ್ ಮಾಡಿದ್ದು ಇರೋಬರ ನಕ್ಸಲ್ ಎಲ್ಲರೂ ಕೂಡ ಬಂದು ಶರಣಾಗ್ತಾ ಇದ್ದಾರೆ. ಸೊ ಎಎನ್ಎಫ್ ಅಂತ ಹೇಳ್ಬಿಟ್ಟು ಏನ್ ರಚನೆ ಆಗಿತ್ತು ಇದನ್ನೂ ಕೂಡ ಬಂದ್ ಮಾಡಬೇಕು, ಕೊನೆಗಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಕೂಡ ನಡೀತಾ ಇದೆ. ಹಾಗಿದ್ರೆ ನಕ್ಸಲ ಮುಕ್ತ ಕರ್ನಾಟಕ ರಾಜ್ಯ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ನಡೀತಾ ಇದೆ ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀವಿ ಈ ರಿಪೋರ್ಟ್ ನಲ್ಲಿ, ನೋಡ್ತಾ ಹೋಗಿ. ನಕ್ಸಲ್ ಮುಕ್ತ ರಾಜ್ಯವಾಯ್ತಾ ಕರ್ನಾಟಕ? ಎಎನ್ಎಫ್ ರದ್ದತಿ ಬಗ್ಗೆ ನಡೆದಿದ್ಯಾ ಚರ್ಚೆ? ರಾಜ್ಯದಲ್ಲಿ ಆತಂಕ ಹೆಚ್ಚಿಸುತ್ತಿದ್ದ ನಕ್ಸಲರ ಬಾಲ ಕಟ್ ಮಾಡಲಾಗಿದೆ. ನಕ್ಸಲ್ ಮುಕ್ತ ರಾಜ್ಯ ಮಾಡುವ ಉದ್ದೇಶದಿಂದ ನಡೆದ ನಕ್ಸಲೀಯರ ಮನವೊಲಿಸುವ ಕಾರ್ಯ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲೀಯರು ಸಿಎಂ ಮುಂದೆ ಶರಣಾದ್ರು. ಇದೀಗ ಎಎನ್ಎಫ್ ಕೊನೆಯಾಗಿಸುವ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ನಕ್ಸಲರ ನಿಗ್ರಹಕ್ಕೆಂದೇ ಎಎನ್ಎಫ್ ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರುವ ಎಎನ್ಎಫ್ ರದ್ದತಿಗೆ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ಎಎನ್ಎಫ್ ರದ್ದತಿ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿದೆ. ಕೊನೆಯಾಗುತ್ತಾ ಎಎನ್ಎಫ್? 2005ರಿಂದ ಎಎನ್ಎಫ್ ತಂಡ ಪ್ರಾರಂಭವಾಗಿದೆ. ತುಮಕೂರಿನ ಪಾವಗಡದಲ್ಲಿ 7 ಪೊಲೀಸರನ್ನ ಹತ್ಯೆಗೈದಿದ್ದ ನಕ್ಸಲರು ಇದರ ಬೆನ್ನಲ್ಲೇ ತರಬೇತಿ ಹೊಂದಿದ ವಿಶೇಷ ಪೊಲೀಸ್ ಪಡೆಯನ್ನ ಸರ್ಕಾರ ರಚಿಸಿತ್ತು. ರಾಜ್ಯದ ವಿವಿಧ ಭಾಗದ ಸಿವಿಲ್, ಡಿಎಆರ್ ಸಿಬ್ಬಂದಿ ಬಳಸಿಕೊಂಡು ಎಎನ್ಎಫ್ ರಚನೆಯಾಗಿದೆ. ಓರ್ವ ಎಸ್ಪಿ, ಓರ್ವ ಡಿವೈಎಸ್ಪಿ, 7 ಇನ್ಸ್ಪೆಕ್ಟರ್ ಹೊಂದಿದ್ದು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದಲ್ಲಿ 14 ಕ್ಯಾಂಪ್ ಹೊಂದಿದೆ. ಈ ತಂಡ ಒಟ್ಟು 545 ಸಿಬ್ಬಂದಿ ಬಲ ಹೊಂದಿದೆ. ಎರಡೆರಡು ವರ್ಷಗಳ ಕಾಲ ಎಎನ್ಎಫ್ ಸಕ್ರಿಯವಾಗಿರುವ ಸಾಧ್ಯತೆ ಇದೆ. ಕೇರಳದಲ್ಲಿ ನಕ್ಸಲ್ ಚಟುವಟಿಕೆ ಕಡಿಮೆಯಾದರೂ ಹೊಸ ತಂಡ ರಚನೆಯ ಆತಂಕವಿದೆ. ಮತ್ತೊಬ್ಬ ನಕ್ಸಲ್ ಚಿಕ್ಕಮಗಳೂರಿನ ಕೋಟೆ ಹೊಂಡ ರವೀಂದ್ರ ಇನ್ನೂ ಶರಣಾಗಿಲ್ಲ. ಹೀಗಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ಹೊಸ ತಂಡ ರಚನೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಮತ್ತೊಂದು ತಂಡ ರಚಿಸಿ ಮತ್ತೆ ನಕ್ಸಲ್ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಮತ್ತೆ ತಂಡ ರಚನೆ ಕಷ್ಟಕರ. ಹೀಗಾಗಿ ತಕ್ಷಣವೇ ಎಎನ್ಎಫ್ ರದ್ದಾಗೋದು ಡೌಟ್ ಎನ್ನಲಾಗ್ತಿದೆ. ಸಂಪುಟದಲ್ಲಿ ಚರ್ಚೆ ಮಾಡಿದ ಬಳಿಕವಷ್ಟೇ ಎಎನ್ಎಫ್ ರದ್ದತಿ ಬಗ್ಗೆ ತೀರ್ಮಾನ ಎನ್ನಲಾಗ್ತಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.